ರಾಜ್ಯದ ಕುರ್ಚಿ ಕದನ ಜೀವಂತವಾಗಿರುವ ಸಂದರ್ಭದಲ್ಲೇ ನವದೆಹಲಿಯ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ಆಯೋಜನೆ ಆಗಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಈ ಸಭೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದ್ದು, ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಇವತ್ತು ಸಂಜೆನೆ ದೆಹಲಿಗೆ ಮುಖ್ಯಮಂತ್ರಿಗಳು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ HAL ಮೂಲಕ ಫ್ಲೈಟ್ ಏರುವಂತಹ ಸಿದ್ದು ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಇವತ್ತು ರಾತ್ರಿ ದೆಹಲಿಯಲ್ಲಿ ವಾಸ್ತವ್ಯವನ್ನ ಮುಖ್ಯಮಂತ್ರಿಗಳು ಹೂಡೋದು. ನಾಳೆ ಬೆಳಗ್ಗೆ 10:30ಕ್ಕೆ ಈ ಸಿಡಬ್ಲ್ಯೂಸಿ ಸಭೆ ನಡೀಲಿಕ್ಕಿದೆ. ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ನಾಳೆ ರಾತ್ರಿನೇ ಸಭೆ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಕೂಡ ಬರ್ತಾರೆ ಮುಖ್ಯಮಂತ್ರಿಗಳು ಅನ್ನುವ ಡೀಟೇಲ್ಸ್ ಇದೆ. ನವದೆಹಲಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗೋದು, ಪೂರ್ಣಾವಧಿ ಸಿಎಂ ಕುರಿತಂತೆ ವರಿಷ್ಠರ ಜೊತೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಅವಕಾಶ ಲಭ್ಯ ಆಯಿತು ಅಂತ ಹೇಳಿದ್ರೆ ಸಂಪುಟದ ಪುನರ್ರಚನೆ ಕಸರತ್ತಿಗೆ ಕೂಡ ನಾಂದಿ ಹಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಮೂಲಕ ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ನನ್ನನ್ನು ಕರೆದಿಲ್ಲ, ಬಟ್ ಇನ್ವೈಟ್ ಮಾಡಿದ್ರೆ ನಾನು ಹೋಗ್ತೀನಿ ಅಂತ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವಂತ ಸ್ಟೇಟ್ಮೆಂಟು. ಇಲ್ಲಿ ಒಂದು ವಿಚಾರ ಬಹಳ ಗಮನಾರ್ಹ ಅಂತ ಹೇಳಿದ್ರೆ, ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಹೇಳಿ ಇನ್ನಿಲ್ಲದ ಶತ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವರ ಭೇಟಿಗಾಗಿರ್ಬೋದು ಅವಕಾಶ ಸಿಗೋದಿಲ್ಲ. ಬಟ್ ನಾಳೆ ಆಯೋಜನೆ ಆಗಿರೋ ಸಿಡಬ್ಲ್ಯೂಸಿ ಸಭೆಗೆ ಮುಖ್ಯಮಂತ್ರಿಗಳಿಗೆ ಮಾತ್ರ ಇನ್ವೈಟ್ ಇರೋದು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಏನು ಚರ್ಚೆ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಬಿಕಾಸ್ ರಾಜ್ಯದಲ್ಲಿ ಈಗಾಗಲೇ ಕುರ್ಚಿ ಕದನ ಜೀವಂತವಾಗಿದೆ. ಕಸರತ್ತುಗಳು ತೆರೆಮರೆಯಲ್ಲಿ ಮಾತ್ರವಲ್ಲದೆ ಬಹಿರಂಗವಾಗಿ ಕೂಡ ಜೋರಾಗಿ ನಡೀತಾ ಇದೆ. ಆ್ಯಂಡ್ ಪ್ರತಿಯೊಬ್ಬರು ಎರಡೂ ಬಣದಿಂದ ಕೂಡ ತಮ್ಮದೇ ಆದಂಥ ತಂತ್ರ ಪ್ರತಿತಂತ್ರವನ್ನು ರಚನೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಹೈಕಮಾಂಡ್ ಕರೆದಿರುವ ಈ ಸಭೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಿಡಬ್ಲ್ಯೂಸಿ ಸಭೆ, ಅನೇಕ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಈ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಸಾಯಂಕಾಲನೇ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. HALನಲ್ಲಿ ಫ್ಲೈಟ್ ಏರ್ತಾರೆ, ಡೆಲ್ಲಿಗೆ ಹೋಗಿ ಲ್ಯಾಂಡ್ ಆಗ್ತಾರೆ, ಅಲ್ಲೇ ವಾಸ್ತವ್ಯ ಹೂಡಿ ನಾಳೆ ಬೆಳಗ್ಗೆ 10:30ಕ್ಕೆ ಸಭೆಯಲ್ಲಿ ಭಾಗಿಯಾಗಿ ಅದಾದ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ. ಸೊ ಇಲ್ಲಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇರೋದು ಬರೀ ಒಂದೇ ವಿಚಾರ, ಸಿಡಬ್ಲ್ಯೂಸಿ ಸಭೆ ಅಷ್ಟೇ, ಬೇರೆ ಯಾವುದೇ ಕಾರ್ಯಕ್ರಮಗಳಿಲ್ಲ ಅವರಿಗೆ. ಸೊ ಈ ಸಭೆಯ ಕುರಿತಾಗಿ ಈಗ ತೀವ್ರ ಮಟ್ಟದ ಕುತೂಹಲ ಏರ್ಪಡ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಸಂಪುಟ ಪುನಾರಚನೆಯ ಕಸರತ್ತು, ಸಂಪುಟಕ್ಕೆ ಸರ್ಜರಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಅಂದರೆ ಮುಖ್ಯಮಂತ್ರಿಗಳಿಗೆ ಯಾರು ಬೆಂಬಲಿಗರಾಗಿದ್ದಾರೆ ಅವರಿಗೆ ಮಣೆಯನ್ನು ಹಾಕುವ ಮೂಲಕ ತಮ್ಮ ಕುರ್ಚಿ ಭದ್ರಪಡಿಸ್ಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಕೂಡ CM ಆ್ಯಂಡ್ ಟೀಮ್ ಇದೆ ಅನ್ನೋದು ಸದ್ಯ ಚರ್ಚೆ ಆಗ್ತಿರೋದು. ಈ ಸಂಪುಟ ಪುನಾರಚನೆ ಕುರಿತಂತೆ ಚರ್ಚೆ ಆಗುತ್ತಾ? ಕಾದ್ ನೋಡಬೇಕು.